ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೀಕ್ಷಕರೇ, ನಾನೀಗ ತಾವು ನೋಡಬಹುದು ಬಿ ಹೊಸೂರು ಹಾಲು ಉತ್ಪಾದಕರ ಸಂಘ ನಿಯಮಿತ ಬಿಡದಿ ಹೋಬಳಿ ರಾಮನಗರ ತಾಲೂಕು. ಇಲ್ಲಿ ಗಣಕೀಕೃತ ಯಂತ್ರ BMC ಕೇಂದ್ರದ ಸಾಮರ್ಥ್ಯ 5,000 ಲೀಟರ್, ದಿನಕ್ಕೆ 5,000 ಲೀಟರ್ ಹಾಲು ಉತ್ಪಾದನೆ ಮಾಡಿ ಅದನ್ನು KMFಗೆ ಹಾಕಲಾಗುತ್ತೆ. ಸೊ ಭಾಳ ಜನ ಹೇಳೋದು ಇಲ್ಲಿನ ಪ್ರಮುಖವಾಗಿ ಹೈನುಗಾರಿಕೆ ತುಂಬ ಇಂಪಾರ್ಟೆಂಟ್. ಬಹಳಷ್ಟು ಏನು ರೈತರು ಇದ್ದಾರೆ, ಅವರು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಹೈನುಗಾರಿಕೆಯಿಂದ ಬಹಳಷ್ಟು ಹಾಲನ್ನು KMFಗೂ ಕೂಡ ಕಳಿಸಲಾಗುತ್ತೆ ಇಂಥ. ಬಟ್ ಅದರ್ವೈಸ್ ಆಲ್ಸೋ ಈ ಬಿಡದಿ ಟೌನ್ಶಿಪ್ಗೆ ಪರ ಮತ್ತು ವಿರೋಧ ಎರಡೂ ವಾದಗಳಿವೆ ಅಂತ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ. ಈಗ ತಮ್ಮ ಜಾಗವನ್ನು ಕೊಡೋದಕ್ಕೆ ರೆಡಿ ಆದಂತಹ ಕೆಲವೊಂದಿಷ್ಟು ರೈತರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಷ್ಟು ಎಕರೆ ಹೊಲ ಇದಮ್ಮ ನಿಮಗೆ? 1.5 ಎಕರೆ. ಸೊ ತಾವು ಕೊಡೋಕೆ ರೆಡಿ ಆಗಿದ್ದೀರಿ, ಯಾಕೆಂದ್ರೆ ನಮ್ಗೆ 6 ಜನ ಅಕ್ಕ ತಂಗಿದ್ದೀರು. ಮದ್ವೆ ಎಲ್ಲ ಮಾಡಿ ಸಾಲ ಮಾಡಿದೀವಿ. 20 ವರ್ಷದವರೆಗೂ ಸಾಲ ಅದೇ. ಈಗ ನಾವು 10 ವರ್ಷದಿಂದ ಸಾಧನೆ ಮಾಡ್ತಾ ಇದೀವಿ ಮಾರ್ಬೇಕು ಅಂತ. ಬರೀ 10 ಲಕ್ಷ 15 ಲಕ್ಷ ಕೇಳ್ತಾರೆ 1.5 ಎಕರೆನ. ನಾವು ಕೊಟ್ಬಿಟ್ಟು ಏನ್ ಮಾಡೋಣ, 6 ಹಸು ಕಟ್ಟಿದೀವಿ ಮೇಡಮ್. ಎಲ್ಲ ಹೇಳ್ತಾರೆ ನಾವು ಹಸು ಹಾಕಿ ಹಾಲಾಕಿ ಅಷ್ಟು ಸಂಪಾದನೆ ಮಾಡ್ತೇವೆ ಇಷ್ಟು ಸಂಪಾದನೆ ಮಾಡ್ತೇವೆ ಅಂತ. ನಾನು ಹಾಕ್ತೀನಿ ದಿವಸಕ್ಕೆ 20 ಲೀಟರ್ 30 ಲೀಟರ್ ಹಾಲು ಹಾಕ್ತೀನಿ. ಆದ್ರೆ ನಾವು ಅಲ್ಲಿ ಬಡ್ಡಿ ಕಟ್ಟಕ್ಕೆ ಎಟ್ಕಲ್ಲ ಹೊರ್ತು ನಾವು ಉದ್ಧಾರ ಆಗಕ್ಕಂತೂ ಆಯ್ತಾ ಇಲ್ಲ. ಇವಾಗ ನಾವೇ ಚೆನ್ನಾಗಿಲ್ಲ ಅಂದ್ಮೇಲೆ ನಾವು ಜೀವನ ಏನ್ ಮಾಡಕ್ಕಾಯ್ತದ ಮೇಡಮ್? ಜಮೀನ್ ಮಡಿಕೊಂಡು ಇವಾಗ ವರ್ಷಕ್ಕೆ ವ್ಯವಸಾಯ ಮಾಡ್ತೀವಿ. ವರ್ಷಕ್ಕೆ ಒಂದ್ ಬೆಳೆ, ವರ್ಷಕ್ಕೆ ಮಳೆ ಬೂದಾಗ ಮಾತ್ರ ಬೆಳೆಯೋದು. 50-60 ಸಾವಿರ ಬಂಡವಾಳ ಹಾಕ್ತಿವಿ, ಅದ್ರ 10,000 ರೂಪಾಯಿ ಸಂಪಾದನೆ ಇಲ್ಲ. ನಾವು ಅದ್ರ ಮಡಿಕೊಂಡು ನಾವೇನ್ ಮಾಡೋಣ? ನಾವೇ ಚೆನ್ನಾಗಿಲ್ಲ ಅಂದ್ರೆ ಮಾರ್ಬಿಟ್ಟು ಏನ್ ಮಾಡ್ತೀರಿ? ಮಾರ್ಬಿಟ್ಟು ಸಾಲ ಬಂದಾಗ ತೀರಿಸ್ತೀವಿ. ಇರೋ ನಮ್ಮ ಅಕ್ಕ ತಂಗಿದಿರ್ ಮದ್ವೆ ಮಾಡಿರೋ ಸಾಲ ತೀರಿಸ್ತೀವಿ. 2 ದಿವಸ ನೆಮ್ಮದಿಯಾಗಿರ್ತೀವಿ ಅಷ್ಟೇ. ಸಾಲ ತೀರಿಸಿ ಹೊಟ್ಟೆಗೆ ಏನ್ ತಿಂತೀರಾ ಆಮೇಲೆ? ಅಯ್ಯೋ ಹೆಂಗೋ ಆಯ್ತದೆ ಮೇಡಮ್. ಇವಾಗ ನಾವು ಸಾಲ ಮಡಿಕೊಂಡು ನಾವು ಸತ್ತೋಗ್ಬಿಟ್ರೆ ಆಮೇಲೆ ಯಾರು ತಿಂತಾರೆ? ಈಗ ಅಲ್ಲಿ ಎಲ್ಲಿ ಎಂತ ಬೈತಂದ್ರ ತರ್ರಿ ಒಂದ್ ನಿಮಿಷ ರೀ. ನಿಮ್ ಕೊಡಕ್ ಇಷ್ಟ ಇದ್ರೆ ನೀವು ಕೊಡ್ರಿ ರೀ. ಕೊಡ್ದೆ ಅಲ್ಲ, ಒಂದ್ ನಿಮಿಷ. ಈಗ ಕೊಡಕ್ ಇಷ್ಟ ಇರೋರು ಕೊಡ್ರಿ. ಕೊಡದೆ ಇರೋರು ರೈತರಲ್ಲ, ಕೊಡದೆ ಇರೋರು ಕಳ್ಳರು, ಕೊಡದೆ ಇರೋರು ಬೇರೆ ಪಕ್ಷಕ್ಕೆ ಸೇರಿದವ್ರು ಅಂತ ಹೇಳಕ್ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ, ಆಯ್ತಾ? ನಿಮ್ದು ಏನಿದೆ ಅಭಿಪ್ರಾಯ ಅದಷ್ಟು ನೀವ್ ಹೇಳ್ಬೇಕು. ಒಂದ್ ನಿಮಿಷ. ಆಮೇಲೆ ಇಲ್ಲಿ ಅವ್ರೇನ್ ಹೇಳ್ತಿದಾರೆ, ರೇಟ್ ಫಿಕ್ಸ್ ಮಾಡ್ಬೇಕಂದ್ರೂ ಕೂಡ ನಿಮ್ಗೆ ಗೊತ್ತ. ಅವ್ರು ನೀವೇ ಹೇಳಿದ್ರೆ ಅವ್ರಷ್ಟೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಅವ್ರು ಪ್ರತಿಭಟನೆ ಮಾಡ್ತಾ ಇರೋರನ್ನೂ ಕೂಡ ಒಳಗಡೆ ಕರೆಸದೆ ಅವರ ಜಮೀನಿಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ಏನು ನೀವು ಹೇಳ್ತಾ ಇದ್ರಿ, ಬನ್ನಿ ಲಿಸ್ಟ್ ನೋಡಿ ಎಷ್ಟು % ಒಪ್ಪಿಗೆ ಇದೆ, ಎಷ್ಟು % ಒಪ್ಪಿಗೆ ಇಲ್ಲ ಅಂತ. ರೈತರು ಬೀದಿ ಬಂದು ನಂಗೆ ಒಪ್ಪಿಗೆ ಇಲ್ಲ ಅಂತಾರೆ, ಬಟ್ ಸರ್ಕಾರದ ದಾಖಲೆಗಳಲ್ಲಿ ಒಪ್ಪಿಗೆ ತೋರಿಸ್ತಾ ಇದ್ದಾರೆ. ಹಂಗಾಗೆ ನಾವು ಇವತ್ತು ಹಂಗಾಗೆ ನಾವು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಇನ್ನೇನು ನನಗೆ ಹುಚ್ಚಿಡ್ದಿದ್ಯಾ ಇಲ್ಲಿಗೆ ಬರಕ್ಕೆ? ನಾನು ಏನ್ ಹೇಳ್ತಿದ್ದೆ ನಿಮ್ಗೆ ಅರ್ಥ ಆಗ್ತಿದ್ಯಾ? ಅದಕ್ಕೆ ನಾನು ಆನ್ ಗ್ರೌಂಡ್ ಬಂದಿರೋದು ಜನರನ್ನ ಮಾತಾಡ್ಸಕ್ಕೆ ಅಂತ. ಮತ್ತಿನ್ನೇನು? ಸೊ ಈಗ ನಿಮ್ ಊರಲ್ಲಿ ಎಷ್ಟಿದೆ ಸರ್? ಒಟ್ಟು ಹೊಸೂರಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟಿದೆ ಸರ್? ಇಲ್ಲ, ನಮ್ಮಲ್ಲಿ ಬರ್ಲಿಲ್ಲ, ನಂಗೆ ಗೊತ್ತಿಲ್ಲ, ನಾ ಮಾಡಿಲ್ಲ. ಈಗ ಈ ಊರಲ್ಲಿ ಸರ್ ಜನಸಂಖ್ಯೆ ಎಷ್ಟಿದೆ ಸರ್? ನಮ್ಮೂರಲ್ಲಿ ಓಟಿರೋದು 1,100 ಜನ. 1,100. ಎಷ್ಟು ಮನೆಗಳು ಸರ್? 250 ಮನೆ ಇದೆ. 250 ಜನನು ಒಪ್ಕೊಂಡಿದ್ದಾರೆ. ಟು ಬಿ ಫ್ರಾಂಕ್, 250 ಜನನು ಒಪ್ಕೊಂಡಿಲ್ಲ. ನಾವು ಹೇಳ್ತೀವಿ ಇಲ್ಲ ಅಂತ. 250 ಮನೆ, ಒಂದ್ 300 ಮನೆ ಅನ್ಕೊಳ್ಳಿ, ಎಲ್ಲಾರು ಒಪ್ಕೊಂಡವ್ರೆ ಅಂತ ಹೇಳ. ಪರನೂ ಇದೆ, ವಿರೋಧ ಇದೆ, ಆಯ್ತಾ? ನಾವು ರೈತರೇ, ನಾವು ಕೊಡ್ತೀವಿ ಅಂದ್ಬಿಟ್ಟು ಏನ್ DK ಶಿವಕುಮಾರ್ ಏನ್ ಫ್ರೀಯಾಗಿ ಏನ್ ಕೊಡ್ತಾ ಇಲ್ಲ. ಅವರು ಒಂದ್ ಸರ್ಕಾರದ ಬೆಲೆ ಕಟ್ಟಬೇಕು. ನೀವು 12 ಕೋಟಿ 20 15 ಕೋಟಿ ಕಟ್ಬಿಟ್ಟು ಯಾರು ಕೊಡ್ತಾರೆ? ನಿಮ್ ಬೆಲೆ ಇರೋದು SR ವ್ಯಾಲ್ಯೂ ಪ್ರಕಾರ ಮಾಡ್ತಾರೆ. ನಮ್ದು ನಮ್ದೇನಾಗಿದೆ ಅಂದ್ರೆ ನೀವೇನ್ ಸರ್ಕಾರದ ಪರವಾಗಿ ಮಾತಾಡೋದು ಬೇಡ, ನಿಮ್ ಪರವಾಗಿ ಮಾತಾಡಿ. ನನಗೆ ಎಷ್ಟು ಬೇಕು ನಾನು ಕೊಟ್ರೆ, ನನಗೆ ಏನ್ ಬೇಕು ಅನ್ನೋದು ಮಾತಾಡಿ. ನೀವು DK ಶಿವಕುಮಾರ್ ಅವ್ರ ಪರವಾಗಿ SR ವ್ಯಾಲ್ಯೂ ಅಲ್ಲಿ ಎಷ್ಟಿದೆ ಅಷ್ಟು ಕೊಡ್ತಾರೆ, ಅಷ್ಟೇ ತಗೋಬೇಕು ಅಂತ ಹೇಳೋದ್ ನೀವಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ. ರೈತರು ಮತ್ತು ಸರ್ಕಾರದ ನಡುವಿನ ಹೋರಾಟ. ಈಗ ನಿಮ್ಗೂ ₹1 ಕಡಿಮೆ ಕೊಡ್ತೀನಿ ಅಂದ್ರೆ ನೀವು ಮಾತಾಡ್ತೀರಿ ನಾಳೆ, ಕರೆಕ್ಟ್ ಆಗಿ ಕೊಡ್ರಿ ನಮಗೂ ಅಂತ. ಹಂಗಾಗಿ ನೀವು ಸರ್ಕಾರದ ಪರ ಮಾತಾಡೋರಲ್ಲ, ನೀವು ರೈತರು ನಿಮ್ಮ ಜಮೀನ್ಗೋಸ್ಕರ ಮಾತಾಡಿ, ನಿಮ್ಗೆ ಎಷ್ಟು ಬೇಕು ಅನ್ನೋದು ಮಾತಾಡಿ. ಹೋಗ್ತಾ ಇದೀವಿ. ಯಾರು ಎಲ್ಲಾರು ಅಷ್ಟೇ, ನಮಗೂ ಹೇಳ್ತಾ ಇರೋದು ಅಷ್ಟೇ, ನಮ್ಗೆಲ್ಲ ಗೊತ್ತಿರುತ್ತೆ. ಈಗ ನಿಮ್ಮೂರಲ್ಲೂ 50-50 ಇದೆಯಾ ಪರ ವಿರೋಧ? 50-50 ಇದೆಯಾ? ಅದು ನೀವು ನೋಡ್ಬೇಕು, ನೀವೇ ನೋಡಿ ಗೊತ್ತಾಗುತ್ತೆ. ನಾವು ಇದೇ ತರ ಅವ್ರು ಮಾಡಿದಾಗ ನಾವು ಒಂದ್ ಮಾಡ್ತೀವಿ, ಅವಾಗ ಕರ್ಸ್ತೀವಿ, ನೀವೇ ಬಂದ್ ನೋಡಿ ಏನ್ ಮಾಡಿದ್ವಿ, ಎಷ್ಟು ಜನ ಬರ್ತಾರೆ, ಒಂದು ಡೇಟ್ ಫಿಕ್ಸ್ ಮಾಡಿ. ಪರ ಇರೋರು ಮತ್ತೆ ವಿರೋಧ, ಪರ ಇರೋರು ನಾವು ಮಾಡ್ತೀವಿ. ಇವಾಗ ನೋಡಿ ನೀವು ಅರ್ಥ ಆಗುತ್ತೆ. ಅಂದ್ರೆ 80% ಪಾಣಿದಾರ 80% ಕೊಟ್ಟಿದ್ದಾರೆ. ನೀವು 80% ವಿರೋಧ ಅನ್ಕೋಬಿಡಿ. ಪಾಣಿದಾರ ಮೇಲೆ ಡಿಪೆಂಡ್ ಮಾಡಿ ಮೇಡಮ್. ಜನ ವಿರೋಧ ಅದು ಇದ್ದೇ ಇರುತ್ತೆ ಎಲ್ಲಾ ಕಡೆ. ನಮ್ ಪಾಣಿದಾರರು ಎಷ್ಟು ಜನ ಕೊಟ್ಟಿದ್ದಾರೆ GB ಅಲ್ಲಿ, ಅದು ಖಾತೆ, ಅದು ಮೇನು.
ಅದ್ರ ಮೇಲೆ ಹೋಗೋಣ. ಈಗ ನೀವು ಕೊಡಕ್ ರೆಡಿ ಇದ್ದೀರಾ ಸರ್, ಸರ್ಕಾರ ಇಸ್ಕೊಳ್ಳುತ್ತೆ. ಬಟ್ ಕೊಡಕ್ ರೆಡಿ ಇಲ್ದಿರೋರು ಇದ್ದಾರೆ. ಈಗ ಅವ್ರಿಗೆ ಅವ್ರ ಜಮೀನೇ ಜೀವನ ಅಥವಾ ಅವ್ರ ಬದುಕು ಅಥವಾ ಅದು ಅವ್ರ ಇಷ್ಟ ಇಲ್ಲ. ಸೊ ಇಷ್ಟ ಇಲ್ಲದೆ ಇರೋರು ಅಪರಾಧಿಗಳು ಅನ್ನೋ ಭಾವನೆ ಕೊಡ್ತಿರೋರು ನಿಮಗೆ ಬರಬಾರ್ದು. ಮತ್ತು ಒಂದು ನಿಮಿಷ, ಆಮೇಲೆ ಇವರು ನನಗೆ ನನ್ನ ಕೊಡೋದ್ರಿಂದ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನೀವೇನು ಕೊಡೋದಕ್ಕೆ ಮುಂದೆ ಬಂದಿದ್ದೀರಿ, ನಿಮ್ಮನ್ನ ಅವರು ಕೂಡ ಅಪರಾಧಿಗಳ ಥರ ನೋಡಬಾರ್ದು. ಸೊ ಈ ತಂದಿಕ್ಕಿ ತಮಾಷೆ ಮಾಡುವಂತಹ, ತಂದಿಕ್ಕಿ ಒಡೆದು ರಾಜಕಾರಣ ಮಾಡೋರಿಗೆ ನೀವು ಬಲಿ ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ಅಳಲು. ಅದನ್ನ ನಾನು ಹೇಳ್ತಾ ಇರೋದು. ಈಗ ನಿಮ್ಮೂರಲ್ಲೇ 50-50 ಇದೆ. 50% ಜನ ಕೊಡ್ತೀನಿ ಅಂತಾರೆ, 50% ಜನ ಕೊಡಲ್ಲ ಅಂತಾರೆ. ಕೊಡೋರಿಗೆ 108 ರೀಸನ್ ಇರುತ್ತೆ, ಕೊಡದೇ ಇರೋರ್ಗೂ 108 ರೀಸನ್ ಇರುತ್ತೆ. ಬಟ್ 80% ಅಂತೂ ಆಗಲೇಬೇಕು. 80% ಒಪ್ಪಿಗೆ ಆಗಲೇಬೇಕು. ನೀವು ನಿಮ್ಮೂರಲ್ಲಿ 200 ಜನ ಕೊಟ್ಟ ಮಾತ್ರಕ್ಕೆ ಇಡೀ ಎಲ್ಲೆಲ್ಲಿ ಇವರು ತಗೊಳ್ಬೇಕು ಅಂತ ಇದ್ದಾರೆ, ಸ್ವಾಧೀನ ಮಾಡ್ಕೊಳ್ಬೇಕಂತ ಇದ್ದಾರೆ, ಅವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅಲ್ಲ. ಅದ್ರ ಬಗ್ಗೆ ನಿಮಗೂ ದಾಖಲೆ ಗೊತ್ತಿಲ್ಲ, ನಮಗೂ ದಾಖಲೆ ಗೊತ್ತಿಲ್ಲ, ಇನ್ನೂ ಸರ್ಕಾರಕ್ಕೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ? ಸರ್ಕಾರಕ್ಕೂ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ. ಬಟ್ ಇಲ್ಲಿಯ ಜನ ಒಪ್ಪಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇಷ್ಟು ದೂರ ಬಂದು ನಿಮ್ಮನ್ನು ಮಾತಾಡ್ಸಿದ್ದೀವಿ. ಆ್ಯಂಡ್ ಕನ್ಸರ್ನ್ ಏನು ಗೊತ್ತಾ, ಈಗ ಭಾಳಷ್ಟು, ಈಗ ನಾನು ಹುಟ್ಟಿ ಬೆಳೆದಿದ್ದು ಸರ್ ನಮ್ಮೂರು ದಾಂಡೇಲಿ ಅಂತ. ನಮ್ಮಲ್ಲಿ ಸೂಪಾ ಡ್ಯಾಮ್ ಹರಿಯುತ್ತೆ. ಡ್ಯಾಮ್ಗೆ ನದಿಗೆ ಅಣೆಕಟ್ಟು ಕಟ್ಟಿದ್ದಾರೆ. ಅದ್ರ ಹೆಸರು ಸೂಪಾ ಡ್ಯಾಮ್, ಕಾಳಿ ಪ್ರಾಜೆಕ್ಟ್ ಅಂತ. ರಾಮನಗರ, ಜೋಯಿಡಾ ಈ ಭಾಗದ ಸಿಕ್ಕಾಪಟ್ಟೆ ಜನ ಅನಾದಿ ಕಾಲದಿಂದ ಇದ್ದರು. ಅವ್ರನ್ನೆಲ್ಲ ಸ್ಥಳಾಂತರ ಮಾಡಿದರು. ಮುಳುಗಡೆ ಆಯಿತು ಪ್ರದೇಶ. ಮುಳುಗಡೆ ಆಗಿ ಅವರಿಗೆ ಭಾಳಷ್ಟು ಜಮೀನೆಲ್ಲ ಇತ್ತು. ಒಂದು ಸ್ವಲ್ಪ ಪರಿಹಾರನೂ ಕೊಟ್ಟು ಅವರಿಗೆ ಬದಲಿ ವ್ಯವಸ್ಥೆ ಅಂತ ಸಪ್ರೇಟ್ ಊರು ಮಾಡಿದರು. ರಾಮನಗರ ಅಂತ ಒಂದು ಊರು, ಅಲ್ಲಿ ಅವ್ರನ್ನ ಇರಿಸಿದ್ರು. ಇವತ್ತೇನಾಗಿದೆ ಗೊತ್ತಾ, ನಾವು ನಮ್ಮಪ್ಪ ಎಲ್ಲ ಅಲ್ಲಿ ಎಂಪ್ಲಾಯ್ಸು, ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಯಾರು ಭೂಮಿ ಕೊಟ್ಟಿದ್ದಾರಲ್ಲ ಅವ್ರು ಬಂದು ನಮ್ಮ ಮನೇಲಿ ಕಸ ಮುಸ್ರೆ ಕೆಲಸ ಮಾಡ್ತಾರೆ. ಸೊ ಅಂತ ಒಂದು ಕನ್ಸರ್ನ್ಸ್ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಬಂದು ನಿಮ್ಮನ್ನು ಮಾತಾಡಿಸ್ದೆ, ನೀವು ನಿಜಕ್ಕೂ ಕೂಡ ಯಾವುದಾದ್ರೂ ಒತ್ತಡಕ್ಕೆ ಮಣದಿದ್ದೀರೋ ಅಥವಾ ನೀವು ಸಂತೋಷದಿಂದ ಕೊಡ್ತಿದ್ದೀರೋ ಅಂತ. ಸೊ ನೀವು ಹೇಳಿದಿರಿ, ಮುಗೀತು ಕತೆ. ಹಂಗಂತ ನಾವು ಬೇರೆಯವ್ರ ಪರವಾಗಿ ಮಾಡಿದ್ರೆ ನೀವು ಸಿಟ್ಟು ಮಾಡ್ಕೊಳ್ಬೇಕು ಅವಶ್ಯಕತೆ ಇಲ್ಲ. ಈಗ 4-1 ರಿಲೀಸ್ ಮಾಡುವ ಯಾವಾಗ 1 ವರ್ಷದಿಂದ, ಆ 1 ವರ್ಷದಿಂದ 1 ವಾರದಿಂದ ಬ್ಯಾಕ್ ಅಲ್ಲಿ ಎಷ್ಟು ಜಮೀನ್ ರಿಜಿಸ್ಟರ್ ಆಗೈತೆ, ಅವ್ರೆಲ್ಲವ್ರು ಇವತ್ತು ಇಲ್ಲವ್ರ ಅಲ್ಲವ್ರ ಅದ್ ನೋಡ್ಕೊಬನ್ನಿ. 4-1 ರಿಲೀಸ್ ಐತಲ್ಲ, ಅದ್ ಬ್ಯಾಕ್ ಸೈಡ್ 3-4 ಡೇಸ್ ಬ್ಯಾಕ್ ಮಾರೋರೆಲ್ಲ ಮಾರಿದ್ರು. ಇವಾಗ ಅವರೆಲ್ಲ ಮನೆಗಳು ತಗೊಂಡು ಹಚ್ಕೊಟ್ಟಾಗ ಆರಾಮಾಗಿ ಅವ್ರೆ ಬಿಡ್ದಿಗಳಲ್ಲಿ ಆ ಕಡೆ ಈ ಕಡೆ. ನಾವೇನ್ ಮಾಡೋದು, ಜಮೀನ್ ಇಟ್ಕೊಂಡು? ನಮ್ಮವು ಇದೆ, ನಮ್ದು 4 ಎಕರೆ ಜಮೀನ್ ಇದೆ, ನಮ್ಗೆ ಲೇಬರ್ ಇಲ್ಲ, ಆಯ್ತಾ? ನಾವು ಬೇರೆ ಬಿಸ್ನೆಸ್ ಇಟ್ಕೊಳ್ಳಿ. ಈಗ ಒಂದು ಟ್ರ್ಯಾಕ್ಟರ್ ತಗೊಳ್ಳಿ, ಬಿಸ್ನೆಸ್ ಮಾಡು. ಒಂದು JCB ತಗೋ, ಬಿಸ್ನೆಸ್ ಮಾಡಿ ಸಿಗುತ್ತಲ್ಲ ನಿನಗೆ. ಇಲ್ಲಿ ಎಂತೆಂತ ಬಿಸ್ನೆಸ್ ಇಲ್ಲ, ಯಾರು ಮಾಡ್ತಾ ಇಲ್ಲ ಬೆಂಗಳೂರು ಬಿಸ್ನೆಸ್.